ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲ ನನ್ನ ವೀಕ್ಷಕರಿಗೆ 25 ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾವು ಬೀರೂರು ಜಂಕ್ಷನ್ ಸ್ಟೇಷನ್ ಟೂರ್ ಮಾಡ್ತಾ ಇದ್ದೀವಿ. ಬೀರೂರು ಜಂಕ್ಷನ್ ಹೇಗಿದೆ, ಎಷ್ಟು ಪ್ಲಾಟ್ಫಾರ್ಮ್ ಇದೆ, ಯಾವ ಕಡೆ ಯಾವ ಟ್ರೈನ್ ಹೋಗ್ತವೆ ಅಂತ ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋ ಶುರು ಮಾಡೋಣ. ಸೊ ಗೈಸ್ ನೋಡ್ತಿರ್ಬೋದು, ಇಲ್ಲಿ ಆಟೋ ಸ್ಟ್ಯಾಂಡ್ ಇದ್ದಾವೆ. ಈ ಕಡೆ ಹೊರಗೆ ಬರ್ತಿದ್ದಂಗೆ ಇಲ್ಲಿ ಆಟೋ ಸ್ಟ್ಯಾಂಡ್ ತಗೊಂಡು ನೀವು ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ, ಅಲ್ಲಿ ಬೈಕ್ ಪಾರ್ಕಿಂಗ್ ಎಂಟ್ರೆನ್ಸ್ ಇದೆ. ಸೊ ಬನ್ನಿ ಈ ಒಂದು ಜಂಕ್ಷನ್ನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಗೈಸ್ ನೋಡ್ತಿರ್ಬೋದು, ಇಲ್ಲಿ ಎಂಟ್ರಿ ಆಗ್ತಿದ್ದಾನೆ ಟ್ರೈನ್ ಬೋರ್ಡ್ ಇದೆ, ಯಾವ ಟ್ರೈನಲ್ಲಿ ಹೋಗುತ್ತೆ ಅಂತ ಇದೆ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ಕೌಂಟರ್ ನೋಡ್ತಾ ಇರ್ಬೋದು. ಬನ್ನಿ ಒಳಗೋಗೋಣ. ಸೊ ಗೈಸ್ ಇದು ಫಸ್ಟ್ನೇ ಪ್ಲ್ಯಾಟ್ಫಾರಮು. ಈ ಸೈಡ್ ಹೋದರೆ ಶಿವಮೊಗ್ಗ ಟೌನ್ ಕಡೆ ಹೋಗುತ್ತೆ ಲೆಫ್ಟಿಗೆ ಹೋದರೆ, ಮತ್ತು ರೈಟಿಗೆ ಹೋದರೆ ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾಂ ಆ ಸೈಡ್ ಹೋಗುತ್ತೆ. ಇದು ಫಸ್ಟ್ನೇ ಪ್ಲ್ಯಾಟ್ಫಾರಮ್ ನೋಡ್ತಿರ್ಬೋದು. ಮತ್ತು ಈ ಸೈಡ್ ಸ್ಟ್ರೈಟ್ ಹೋದರೆ ಅರಸೀಕೆರೆ ಹಾಸನ ಸೈಡ್ ಹೋಗ್ಬೋದು, ಮತ್ತು ಅರಸೀಕೆರೆ ಬೆಂಗಳೂರು ಸೈಡ್ ಕೂಡ ಹೋಗ್ಬೋದು. ಸೊ ಬನ್ನಿ ಆ ಪ್ಲ್ಯಾಟ್ಫಾರಮ್ ಕಡೆ ಹೋಗೋಣ. ಸೊ ಗೈಸ್ ಇಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇದೆ, ಎಲ್ಲ ಸ್ಟೇಷನಲ್ಲಿ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಜನರು ಯಾಕೆ ಯೂಸ್ ಮಾಡಲ್ಲ ಅಂತ ಗೊತ್ತಾಗಲ್ಲ. ಗೊತ್ತಾಗುತ್ತೆ, ಒಬ್ಬೊಬ್ಬರಿಗೆ ಕಾಲು ನೋವು ಇರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಫುಟ್ ಓವರ್ ಬ್ರಿಡ್ಜ್ನ ಯೂಸ್ ಮಾಡಿಕೊಂಡು ಒಂದು ಸ್ಟೇಷನಿಂದ ಒಂದು ಪ್ಲ್ಯಾಟ್ಫಾರಮಿಗೆ ಹೋಗಬೇಕು ಅಂತ ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ತೋರಿಸ್ತೀನಿ ಬೀರೂರು ಜಂಕ್ಷನ್ ಹೇಗಿದೆ ಅಂತ. ಸೊ ಗೈಸ್ ಒಟ್ಟು ಬೀರೂರಲ್ಲಿ 5 ಪ್ಲ್ಯಾಟ್ಫಾರಮ್ ಇದ್ದಾವೆ, 5 ಪ್ಲ್ಯಾಟ್ಫಾರಮ್. ಇದು 2, 3. ಈ ಕಡೆ ಕೆಳಗೆ ಹೋದರೆ 2 ಮತ್ತು 3ನೇ ಪ್ಲ್ಯಾಟ್ಫಾರಮ್ ಸಿಗುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು 1ನೇ ಪ್ಲ್ಯಾಟ್ಫಾರಮ್ ಇದೆ. ಹಾಗೆ ಮುಂದಕ್ಕೆ ಬಂದರೆ 4 ಮತ್ತು 5 ಸಿಗುತ್ತೆ. ಅಲ್ಲಿ ನೋಡ್ಬೋದು 4 ಮತ್ತು 5. ಯೂಶ್ವಲಿ 4 ಮತ್ತು 5 ಅಷ್ಟು ಯೂಸ್ ಆಗಲ್ಲ ಬೀರೂರಲ್ಲಿ. ಆಲ್ಮೋಸ್ಟ್ ಆಲ್ ಗೂಡ್ಸ್ ತಿನ್ಸೋಕ್ಕೆ ಯೂಸ್ ಮಾಡ್ಕೋತಾರೆ. ಬಟ್ ಮೇಯ್ನಾಗಿ ಯೂಸ್ ಆಗೋದು ಅಂತ ಅಂದರೆ 2nd ಮತ್ತು 3 ಮತ್ತು 1st. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸ್ತೀನಿ ಯಾವ ಕಡೆ ಯಾವ ಟ್ರೈನ್ ಹೋಗುತ್ತೆ ಅಂತ ತೋರಿಸ್ತೀನಿ ಬೀರೂರಲ್ಲಿ. ಬನ್ನಿ. ಸೊ ಗೈಸ್ ನೀವು ನೋಡ್ತಿರ್ಬೋದು, ಈ ಸೈಡ್ ಇದೇನು ನೋಡ್ತಿದ್ದಾರೆ ದಾರಿ, ಇಲ್ಲಿ ಒಟ್ಟು 3 ಟ್ರ್ಯಾಕ್ಸ್ ಬರ್ತವೆ. ಈ ಟ್ರ್ಯಾಕಲ್ಲಿ ಸೀದಾ ಹೋದರೆ ಲೆಫ್ಟಿಗೆ ಶಿವಮೊಗ್ಗ ಕಡೆ ಹೋಗ್ಬೋದು, ಮತ್ತು ರೈಟಿಗೆ ದಾವಣಗೆರೆ ಸೈಡು. ಇವಾಗ ಈ ಸೈಡಿಂದ ಅರಸೀಕೆರೆಯಿಂದ ಬರುತ್ತೆ ಗಾಡಿಗಳು. ಅರಸೀಕೆರೆಯಿಂದ ಬಂದವೆಲ್ಲ ಲೈಕ್ 2ನೇ ಪ್ಲ್ಯಾಟ್ಫಾರಮ್ ಆ್ಯಂಡ್ 3ನೇ ಪ್ಲ್ಯಾಟ್ಫಾರಮಿಗೆ ಹಾಕ್ತಾರೆ. ಲೈಕ್ ಆ ಕಡೆಯಿಂದ ಶಿವಮೊಗ್ಗ ಸೈಡ್ ಅಥವಾ ದಾವಣಗೆರೆ ಸೈಡ್ ಬರೋವೆಲ್ಲ ಆ ಕಡೆ 1ನೇ ಪ್ಲ್ಯಾಟ್ಫಾರಮಿಗೆ ಹಾಕ್ತಾರೆ. ಆ ಕಡೆ ಬರೋವೆಲ್ಲ ಮೀನ್ಸ್ ಅರಸೀಕೆರೆ ಸೈಡು, ಆಮೇಲೆ ಬೆಂಗಳೂರು, ಹಾಸನ ಸೈಡ್ ಹೋಗೋವೆಲ್ಲ 1ನೇ ಪ್ಲ್ಯಾಟ್ಫಾರಮಿಗೆ ಹಾಕ್ತಾರೆ. ಅಕಸ್ಮಾತ್ ಟ್ರಾಫಿಕ್ ಜಾಸ್ತಿ ಇತ್ತು ಬೀರೂರು ಜಂಕ್ಷನಲ್ಲಿ ಅಂತಂದರೆ 2nd, 3rd ಹಾಕ್ತಾರೆ. ಸೊ ಗೈಸ್ ನಾ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ. ಸೊ ನಿಮಗೆ ನೆಕ್ಸ್ಟ್ ಯಾವ ಥರ ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಜರ್ನಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ತರ್ತಾ ಹೋಗ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.